ಮೇಲೆ ಒಂದು ಹಲ್ಲೆ ಪ್ರಕರಣ ಇವತ್ತು ದಾಖಲಾಗಿದೆ. ಅವರ ಮೇಲೆ ನಡೆದಂತ ಹಲ್ಲೆ ಇಡೀ ನಮ್ಮ ವಕೀಲರ ಎಲ್ಲ ಪರಿಷತ್ತಿಗೆ ಆಗಲಿ ವಕೀಲರ ಸಂಘಗಳಿಗೆ ಆದಂತ ಒಂದು ಅಹಿತಕರ ಘಟನೆ. ಈ ಘಟನೆಯನ್ನ ರಾಜ್ಯ ವಕೀಲರ ಸಂಘದವರು, ರಾಜ್ಯ ವಕೀಲರ ಪರಿಷತ್ನವರು ಹಾಗೂ ರಾಷ್ಟ್ರೀಯ ವಕೀಲರ ಪರಿಷತ್ನವರು ಇದನ್ನು ಪ್ರತಿಭಟನೆಯನ್ನಾಗಿ ಎಲ್ಲ ನ್ಯಾಯವಾದಿಗಳು ಇವತ್ತು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಅರ್ಪಿಸಿ ಅದರ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿದರು. ಯಾಕಂದ್ರೆ ಈಗಾಗಲೇ ವಕೀಲರ ಒಂದು ಕಾನೂನು ಜಾರಿಯಲ್ಲಿದ್ದಾಗ್ಯೂ ಕೂಡ ವಕೀಲರ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೆಯುವುದು ಇದು ಅಕ್ಷಮ್ಯ ಅಪರಾಧ ಇದೆ. ಇದನ್ನ ಪ್ರತಿಭಟಿಸಿ ಅವರಿಗೆ ಯಾರು ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆಯನ್ನ ಆಗಬೇಕು ಅಂತ ಹೇಳಿ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಉಗ್ರವಾದ ಶಿಕ್ಷೆಯನ್ನು ಒದಗಿಸಬೇಕು. ಯಾಕಂದರೆ ವಕೀಲರು ಪಕ್ಷಗಾರ ಸಲುವಾಗಿನ ಸಾಕಷ್ಟು ಪರಿಶ್ರಮ ಪಟ್ಟಾಗೂ ಸಹಿತ ವಕೀಲರ ಮೇಲೆ ವೈಯಕ್ತಿಕವಾಗಿ ಈ ರೀತಿ ಹಲ್ಲೆ ಮಾಡೋದ್ರಿಂದ ವಕೀಲರಿಗೆ ಯಾವುದೇ ರೀತಿಯಿಂದ ಕಾನೂನಿನಲ್ಲಿ ರಕ್ಷಣೆ ಇಲ್ಲದಂಗಾಗಿದೆ. ಯಾಕಂದರೆ ಜನಸಾಮಾನ್ಯರ ಸಲುವಾಗಿ ಈ ವಕೀಲರು ತಮ್ಮ ಪರಿಶ್ರಮವನ್ನು ಪಟ್ಟರೂ ಸಹಿತ ಅವರಿಗೆ ಸರಿಯಾದ ರಕ್ಷಣೆ ಇಲ್ಲ. ಆ ರಕ್ಷಣೆ ಇದ್ರೂ ಸಹಿತ ಅದನ್ನು ಸರಿಯಾಗಿ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಅದಕ್ಕೆ ಈ ನಮ್ಮ ವಕೀಲರ ಮೇಲೆ ಆದಂತಹ ಹಲ್ಲೆಯನ್ನು ಖಂಡಿಸಿ ನಾವು ನಮ್ಮ ತಹಸೀಲ್ದಾರ್ ನವಲಗುಂದವರ ಮೂಲಕ DC ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒದಗಿಸಬೇಕು ಅಂತೇಳಿ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಮನವಿಯನ್ನು ಸಲ್ಲಿಸುತ್ತೇವೆ.